ಕಡೆ ತಿರ್ಕೊಂಡವು, ಈ ಕಡೆ ಯಾವುದು ತಿರುಗ್ತಾನೆ ಇಲ್ಲ ಇವರು. ವೆಲ್ಕಮ್ ಟು ಸಫಾರಿ. ಹಾಂ, ಯಾವ ಕಲರ್ ಚಿಟ್ಟೆ ಬೇಕು ನಿಮಗೆ? ನನಗೆ ಯಾವುದು ಬೇಡ ಕಣವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ರತಾಸ್ ಜೀವನ ಯೂಟ್ಯೂಬ್ ಚಾನಲ್. ಇವತ್ತು ವೀಕೆಂಡ್, ಶನಿವಾರ, ಎಲ್ಲಿ ಹೋಗೋಣ ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಯಾಕಂದರೆ ನಾವಿಬ್ರಿಗೂ ಆಫ್ ಸಿಗೋದು ವೀಕೆಂಡೇ, ಅದಕ್ಕೋಸ್ಕರ ಇವತ್ತೆಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೇಳಿ ನಮ್ರತವ್ರೆ, ಎಲ್ಲಿ ಹೋಗೋಣ? ನನಗೆ ತುಂಬ ಪ್ರಾಣಿಗಳು ನೋಡೋ ಆಸೆ ಜಾಸ್ತಿ, ಆನೆಗಳು ನೋಡೋ ಆಸೆ ಜಾಸ್ತಿ. ಸೊ ಅದಕ್ಕೆ ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದೆ ಎಷ್ಟೊಂದು ದಿವಸದಿಂದ. ಬಂಡೀಪುರ ಹೋಗೋಣ ಅಂತ ತುಂಬ ಆಸೆ ಇತ್ತು. ಬಟ್ ಇವ್ರ ಫ್ರೆಂಡ್ಸು ನಿತಿನ್ ಅಂತ ಇದ್ದಾನಲ್ಲ, ಅವನ್ನೆಲ್ಲ ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾಡ್ದ. ಅದಕ್ಕೆ ಇಲ್ಲಿರೋ ಬನ್ನೇರುಘಟ್ಟಗಾರ ಹೋಗಿ ಬರೋಣ, ಮನೆಯಿಂದ 13-14 ಕಿಲೋಮೀಟರ್ಸ್ ಅಷ್ಟೇ ಇರೋದು, ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೆ ವ್ಲಾಗ್ನ ನಿಮಗೂ ತೋರಿಸೋಣ, ನಿಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ರೆಡಿ ಆದಮೇಲೆ ತಿಂದ್ಕೊಂಡು ರೆಡಿ ಆದಮೇಲೆ ಸಿಗ್ತೀವಿ. ಅಲ್ಲಿವರೆಗೂ ಟೈಮ್ ಆಗೋಯ್ತು, ರೆಡಿ ಆಗಿದ್ದೀವಿ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೈಮಲ್ಲಿ ಇಬ್ಬರು ರೆಡಿ ಆಗಿದ್ದೀವಿ. ಅವ್ರನ್ನ ತೋರಿಸ್ತೀನಿ ನೋಡೋಣ. ಇವಾಗಲೇ ಟೈಮ್ 10:30 ಆಗ್ತಾಯಿದೆ. ಇಬ್ಬರು ಮ್ಯಾಚಿಂಗ್ ಟ್ವಿನ್ನಿಂಗ್. ಆ್ಯಸ್ ಯೂಶುವಲ್ ಮೈ ಡ್ರೈವರ್. ಬೇಗ ಬನ್ನಿ. ಪ್ರಾಣಿಗಳೆಲ್ಲ ನಿಮಗೋಸ್ಕರ ಕಾಯ್ತಾ ಇದ್ವಿ. ಏನು ಡಿಸೈಡ್ ಮಾಡಿದ್ರಿ? ಬಸ್ಸಲ್ಲಿ ಹೋಗೋಣ ಅನಿಸ್ತಿದೆ. ಬಸ್ಸಲ್ಲಿ ಹೋದರೆ ಅಲ್ಲಿ ಹೋಗಿ ವರ್ತಿರುತ್ತಾ ಇಲ್ವಾ ಯಾರಿಗೆ ಗೊತ್ತು. ಅಲ್ಲಿ ಯಾವ್ದಾದ್ರು ಪ್ರಾಣಿಗಳು ಸಿಕ್ಕಿದ್ರೆ ಓಕೆ, ಪ್ರಾಣಿಗಳು ಸಿಕ್ಕಿಲ್ಲ ಅಂದರೆ ಮತ್ತೆ ವೇಸ್ಟ್ ಅಲ್ಲ. ನೀನೇ ಅವತ್ತು ದೊಡ್ಡ ಪ್ರಾಣಿ ಇದೆಯಲ್ಲ, ಎಲ್ಲರಿಂದ ನೋಡ್ಕೊತಾರೆ ಬಿಡು. ನಾನಾ ಪ್ರಾಣಿ ನೀನು. ಝೂಲ್ಲಿ ಬಟರ್ಫ್ಲೈ ಪಾರ್ಕ್ ಅಂತ ಇದೆಯಂತೆ, ನೋಡೋಣ. ಅಲ್ಲಿಗೆ ಹೋಗ್ಬಿಟ್ಟು ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಸಫಾರಿ 380 ಇದೆ, ಬಸ್ ಸಫಾರಿ ನಾನ್ AC ಇದು 380 ಇದೆ. ಅದಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಹೋದರೆ ನಿಮಗೂ ತೋರಿಸ್ತೀವಿ. ಇದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ದು ಟಿಕೆಟ್ ಕೌಂಟರು. ಇದು ಆಟೋಮೆಟಿಕ್ಕಾಗಿ ಲೈಕ್ ನಾವೇ ಟಿಕೆಟ್ ತೊಗೊಬೋದು, ಆ ಥರ ಸಿಸ್ಟಮ್ ಇಟ್ಟಿದ್ರು. ನಾವೇ ಸೆಲೆಕ್ಟ್ ಮಾಡಿಕೊಂಡು ಏನು ಬೇಕು ಅಂತ ಟಿಕೆಟ್ ತೊಗೊಬೋದು. ನಾನು ಅದೇ ಮಾಡ್ತಾಯಿದ್ದೆ. ನಮಗೆ 2 ಸಫಾರಿ ಮತ್ತು 2 ಬಟರ್ಫ್ಲೈ ಪಾರ್ಕ್ ತೊಗೊಂಡ್ವಿ. ಝೂದು ಏನು ತೊಗೊಂಡಿಲ್ಲ ನಾವು. ಅಲ್ಲಿಂದನೇ ಚೆಕ್ಔಟ್ ಮಾಡಿ ಅಲ್ಲೇ ಟಿಕೆಟ್ ಬರುತ್ತೆ ನಿಮಗೆ ಡೈರೆಕ್ಟಾಗಿ. ಮ್ಯಾನ್ಯಲಾಗೂ ಕೊಡ್ತಾರೆ ಅನ್ಸುತ್ತೆ, ನೀವು ಅಲ್ಲಿ ವಿಚಾರಿಸಿ ತೊಗೋಬೋದು. ನಿಮ್ಗೆ ಈ ಥರ ಏನಾರ ಇದಿಲ್ಲ ಆಗಲ್ಲ ಅಂದರೆ. ತುಂಬ ಯೂಸ್ಫುಲ್ ಆಗುತ್ತೆ ಈ ಥರ ಇಟ್ಟರೆ, ಬೇಗ ಕೆಲಸ ಆಗುತ್ತೆ. ಕ್ಯೂ ಸಿಸ್ಟಮ್ ಏನಿಲ್ಲ, ಆರಾಮ್ಸೆ ಇತ್ತು. ಬಟ್ ತುಂಬ ಜನ ಇದ್ದರು. 900 ಆಯಿತು, ತೊಗೊಂಡಿದ್ದೀವಿ. ಇವಾಗ ಇದನ್ನು ಬಸ್ಸಿಗೆ ಕೊಡಬೇಕಾ ನೋಡೋಣ. ಸುಬಿ, ವೆಲ್ಕಮ್ ಟು ಸಫಾರಿ. ಹಾಂ, ಕಮಿಂಗ್. ಬಸ್ ಹತ್ತಿದ್ದೀವಿ, ನೋಡುವ ಹೆಂಗಿರುತ್ತೆ ಅಂತ. ಏನೇನು ಕಾಣಿಸುತ್ತೆ ಅಂತ ಹೇಳಿ. ಹಾಯ್
ಓ ಕ್ಯೂಟೀಸ್. ಮೊನ್ನೆ ಒಂದು ಹಿಡ್ಕೊಂಡು ಹೋಗೋಣ. ಮೊನ್ನೆ ಒಂದು ಹಿಡ್ಕೊಂಡು ಹೋಗೋಣ. ಹೋಗ್ಬೇಕಾದ್ರೆ ಒಂದು ಕರಡಿ ಸಿಕ್ತು. ಒಂದು ಕರಡಿ ಅಲ್ಲ, ತುಂಬ ಕರಡಿ ಇತ್ತು. ಈ ಕರಡಿ ಮತ್ತು ಇನ್ನೂ 2 ಕರಡಿ ರೋಡ್ ಮೇಲೇ ಮಲ್ಕೊಬಿಟ್ಟಿತ್ತು. ಎಷ್ಟು ಇದು ಮಾಡಿದ್ರು, ಆರನ್ನಂತ ಹೊಡೆಯಂಗಿಲ್ಲ. ಸೊ ಹಂಗೆ ಓಡ್ಸೋಕ್ಕೆ ಟ್ರೈ ಮಾಡ್ತಿದ್ರು. ಅದು ಐ ಡೋಂಟ್ ಕೇರ್ ಥರ ಹಂಗೆ ಇತ್ತು. ಹಂಗೋ ಹಿಂಗೋ ಮಾಡಿ ಪಾಸ್ ಆದ್ವಿ. ಎಲ್ಲ ಪ್ರಾಣಿಗಳು ಆ ಕಡೆ ಈ ಕಡೆ ತಿರ್ಕೊಂಡಿರೋದೆ, ನಮ್ಮ ಕ್ಯಾಮ್ರಾ ಯಾವುದು ಫೋಕಸ್ ಮಾಡೇ ಇಲ್ಲ. ಎಲ್ಲ ಆರಾಮ್ಸೆ ಮಲಗಿದ್ದು. ಇದು ಸಿಂಹಿನಿ ನಂತರ. ಯಾಕೋ ಎಲ್ಲ ಆ ಕಡೆ ತಿರ್ಕೊಂಡವ, ಈ ಕಡೆ ಯಾವ್ದು ತಿರುಗ್ತಾನೆ ಇಲ್ಲ ಇವರು. ನೋಡೋಣ ಅಂದ್ರೆ ನನ್ ಕಂಡ್ರೆ ಭಯ, ಅದಕ್ಕೆ ಎಲ್ಲ ತಿರ್ಕೊಂಡ್ಬಿಟ್ಟವ ಆ ಕಡೆಗೆ. ವಾಕ್ ಮಾಡ್ತಾನೆ ಇರುತ್ತೆ. ಸಫಾರಿಲಿ ಇದೊಂದು ಬೆಸ್ಟ್ ಮೂಮೆಂಟು. ವೈಟ್ ಟೈಗರ್ ನೋಡಿದ್ವಿ, ಅದು ನೋಡಿ ಚಂದ ಪೋಸ್ ಕೊಡ್ತಾ ಇದೆ. ಸಖತ್ತಾಗಿ ಪೋಸ್ ಕೊಡ್ತು. ಅದೇ ಐ ಡೋಂಟ್ ಕೇರ್, ನೀವೇನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಪೋಸ್ ಕೊಡ್ತಾ ನಿಂತ್ಕೊಂಡಿತ್ತು. ಚಂದ ಇತ್ತು ನೋಡೋಕ್ಕೆ ಅದನ್ನು. ನೋಡಿ ಅದು ಎಷ್ಟು ಇರ್ತಾ ಇದೆ ನಮಗೆ. ಮರ ಇಟ್ಕೊಂಡು ಏನು ಮಾಡ್ತಿಂತ ಗೊತ್ತಿಲ್ಲ. ಏನೋ ಕೆತ್ತ ಆಗ್ತಂತ ಅನ್ಸುತ್ತದೆ. ಎಷ್ಟು ಚೆನ್ನಾಗಿ ಹಗ್ ಮಾಡಿ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಬಟರ್ಫ್ಲೈ ಪಾರ್ಕ್ಗೆ ಎಂಟ್ರಿ ಕೊಡೋಣ ಅಂತ ಮುಂದೆ ಒಂಚೂರು ತಮ್ಮನೇಲಿಗೆ ಫೋಟೋ ತೊಗೊಳ್ಳೋಣ ಅಂತ ತೊಗೊತಾ ಇದ್ವಿ. ಇಲ್ಲಿ ಇನ್ನೇನು ನಾವು ಅಬ್ಸರ್ವ್ ಮಾಡಿದ್ರೆ ಅಷ್ಟೊಂದು ಸ್ಟ್ರಿಕ್ಟ್ ಏನಿಲ್ಲ. ಲೈಕ್ ಫೋಟೋ ಆನ್ಲೈನಲ್ಲಿ ನೋಡ್ತೀವಲ್ಲ, ಲೈಕ್ ಫೋಟೋ ಕ್ಯಾಮ್ರಾ ತೊಗೊಬರ್ಬಾರ್ದು ಅದು ಇದು ಹೇಳ್ತಾರೆ. ಬಟ್ ಇಲ್ಲೇನು ಅಂಥದ್ದೇನು ರೂಲ್ಸು ರೆಗ್ಯುಲೇಷನ್ಸ್ ಏನಿಲ್ಲ. ಆಮೇಲೆ ಔಟ್ಸೈಡ್ ಫುಡ್ಡು ಎಲ್ಲನೂ ಅಲ್ಲೇ ತಿಂತಾಯಿದ್ರು ಜನ ಎತ್ಕೊಂಬಂದು. ಕವರ್ ಅಂತೆ ಎಲ್ಲ ಅಲ್ಲೇ ಇದೆ. ಸೊ ಯಾ, ಇವಾಗ ಬಟರ್ಫ್ಲೈ ಹೋಗ್ಬಿಟ್ಟು ಈಗ ಆಗ್ಬಿಟ್ಟೈತೆ. ಎಕ್ಸ್ಪೀರಿಯನ್ಸ್ ಕೊಟ್ಟು ₹400 400 800 900 ಆಯ್ತಾ? 900 ಆಯಿತು. ಚಿಟ್ಟೆ ಬಟರ್ಫ್ಲೈ ಪಾರ್ಕ್ಗೂ ಅದಕ್ಕೂ 900 ಆಯಿತು. ಬಟ್ ವರ್ತ್ ಕಮ್ಮಿಂಗ್ ಅಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ಇದ್ರಲ್ಲಿ ತೋರ್ಸೋಕ್ಕಾಗಿಲ್ಲ ನಮಗೆಲ್ಲನೂ, ಯಾಕಂದರೆ 2 ಸೈಡು ಕಾಣಿಸ್ತಿತ್ತು. ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ತಗೊಳಕ್ಕೆ ಆಯಿತು. ಬಟ್ ವರ್ತ್. ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರಾ ಬಂದು ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ. ಆಲ್ರೆಡಿ ವಿಸಿಟ್ ಮಾಡಿದ್ದೀವಿ ಅಂತ ಮಾಡಿಲ್ಲ ಅಂದರೆ ಮಾಡಿರ್ತೀರಾ. ಬನ್ನೇರುಘಟ್ಟ ಅಂದರೆ ಬಂದು ವಿಸಿಟ್ ಮಾಡಿ. ಮಸ್ಟ್ ವಿಸಿಟ್ ಪ್ಲೇಸು. ಸಫಾರಿ ತಗೊಳ್ಳಿ. ಝೂ ನಂಗೆ ಗೊತ್ತಿಲ್ಲ ಹೆಂಗಿದೆ ಅಂತ, ಬಟ್ ಸಫಾರೀಸ್ ಮಸ್ತಾಗಿದೆ, ಸಖತ್ತಾಗಿದೆ. ಏನೋ ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಿ ಬರ್ದಿಲ್ಲ ಅಂದಿದ್ರೆ. ಬಟ್ ನೈಸ್. ಬನ್ನಿ ಹೋಗೋಣ ಹೋಗೋಣ ಬ್ರಷ್ ಮಾಡಿಕೊಂಡು ಏನಾರು ಇದ್ದರೆ ತೋರಿಸ್ಬೇಕು. ಅದು ತಿರ್ಗ್ಸಿರ ತಾನೇ ಹೋಗೋದು. ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್. ನೋಡೋಣ ಯಾವ ಥರ ಬಟರ್ಫ್ಲೈ ಇದೆ. ನಿನ್ನ ಲೈಫಲ್ಲಿ ನಾನೇ ಬಟರ್ಫ್ಲೈ ಇದ್ದೀನಲ್ಲ. ನನ್ನ ಲೈಫಲ್ಲ ಮುಖ ನೋಡ್ಕೊಂಡಿದ್ಯಾ? ಹೀಗೆ ಬರ್ತಿರೋದು. ಚಿಟ್ಟೆಗಳನ್ನ ಹಿಡಿಬಾರ್ದು, ಹಿಂಸಿಸಬಾರ್ದು. ಈ ಕಡೆ
ತೆಗ್ದ್ಯಾ ವಿಡಿಯೋ ಮಾಡ್ತಾ ಇರೋದು ಬರೀ ಫೋಟೋ 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 ಬಾ ಸಾಕು ಅದೊಂದು ನಾನು ಇಲ್ಲಿ ಬಾ ನಾನು ಕರ್ನಾಟಕದಲ್ಲಿದ್ದೀವೋ ಬೇರೆ ಕಡೆ ಒಂದು ಅನಿಸ್ತಾ ಇದೆ ಬರೀ ಬೇರೆ ಭಾಷೆದವರೇ ಅವ್ರು ಮಾತಾಡ್ತವ್ರೆ ಕನ್ನಡದವರೇ ಇಲ್ಲ ಅನಿಸ್ತಾ ಇದೆ ಬಟ್ ನೈಸ್ ಅಯ್ಯೋ ಹಿಂಗೋ ಅಂತೂ ಇಂತೂ ನಮ್ಮ ಮೇಡಮ್ ಅವ್ರ ಫೋಟೋ ಸೆಷನ್ನು ವೀಡಿಯೋ ಸೆಷನ್ ಎಲ್ಲ ಮುಗಿಸಿದ್ರು. ಚಿಟ್ಟೆ ಪಾರ್ಕ್ ಅಂತ ಇದ್ರು ನೇಮ್ ಬಂದು. ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಳನ್ನ ಕರ್ಕೊಂಬಂದ್ರೆ ಒಳ್ಳೆ ಮಜಾ ಮಾಡ್ಬೋದು. ಇದು ಬಂದು ಒಳಗಡೆ ಇದ್ದಿದ್ದು ಮ್ಯೂಸಿಯಮ್ಮು. ಚಿಟ್ಟೆಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಯಾವ್ಯಾವ ಥರ ಇರುತ್ತೆ, ಹಿಂಗಾಗುತ್ತೆ, ಏನು ಅಂತೆಲ್ಲ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಟ್ಟಿದ್ದಾರೆ. ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಬಟರ್ಫ್ಲೈಸ್ ಎಲ್ಲ ಇಟ್ಟಿದ್ರು, ಸ್ಟೋರ್ ಮಾಡಿ ಇಟ್ಟಿದ್ರು. ಲೈಕ್ ಮಕ್ಳು ಕರ್ಕೊಂಡು ಹೋದರೆ ಅವ್ರಿಗೆಲ್ಲ ಇಷ್ಟ ಆಗುತ್ತೆ. ತುಂಬ ಎಲ್ಲ ಥರ ಚಿಟ್ಟೆಗಳು ನಾವು ಯಾವ ಥರ ನೋಡಿದ್ದೀವಿ ನೋಡಿಲ್ಲ, ಎಲ್ಲ ಥರ ಚಿಟ್ಟೆನೂ ಇತ್ತು. ನಮಗೆ ಇದು ಹೆಂಗೆ ಸ್ಟೋರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಸ್ಟೋರ್ ಮಾಡಿದ್ದಾರೆ, ಪಿನ್ ಹಾಕಿ ಸ್ಟೋರ್ ಮಾಡಿದ್ದಾರೆ. ರಿಯಲ್ಲೇ ಇದೆಲ್ಲ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಆ್ಯಂಡ್ ಇಲ್ಲಿ ಫುಲ್ಲು ಬರೆದಿದ್ದಾರೆ, ಲೈಕ್ ಯಾವ ಥರ ಚಿಟ್ಟೆಗಳಿದೆ, ಅದು ಹೆಂಗೆ ಉತ್ಪತ್ತಿ ಆಗುತ್ತೆ ಎಲ್ಲನೂ ಬರೆದಿದ್ರು. ಫ್ರೀ ಆಗಿದ್ದರೆ ಯಾರು ಇದ್ದರೆ ಇಂಟ್ರೆಸ್ಟ್ ಇದ್ದರೆ ಓದ್ಬೋದು. ನಮಗೆ ಗೊತ್ತಲ್ಲ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ ಓದೋಷ್ಟು, ಬಂದುಬಿಟ್ವಿ ನಾವು. ಬಟ್ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ರು. ಬಿರಿಯಾನಿ ಬೇರೆ ಮಾಡ್ಕೊಂಡು ತಿನ್ನಬೇಕು. ಬಟರ್ಫ್ಲೈ ಪಾರ್ಕು 50 ರೂಪೀಸು, ಬಟ್ ವರ್ತ್ 50 ರೂಪೀಸು. ವರ್ತು 50 ರೂಪಾಯಿ ಕೊಟ್ಟು ಬರೋದಕ್ಕೂ ಬರ್ತಿದೆ. ಇದು ಬಟರ್ಫ್ಲೈ ಪಾರ್ಕ್ ಮಕ್ಕಳು ಪಾರ್ಕ್ ಅರ್ಥ ಆಗಿಲ್ಲ. ಬರೀ ಮಕ್ಕಳೇ ಬರೀ ಚಿಕ್ಕ ಮಕ್ಕಳೇ. ಹೌದು, ಮಕ್ಕಳು ಪಾರ್ಕೇ ಇರಬೇಕು. ಬರೀ ಚಿಕ್ಕ ಮಕ್ಕಳೇ ಇಂಥ ಚಿಲ್ಟಾರಿ ಎಲ್ಲರನ್ನೂ ಕರ್ಕೊಂಡ್ಬಂದು ವೀಕೆಂಡ್ ಇದು ಮಾಡ್ತಾ ಇದ್ದಾರೆ. ಮುಗಿಸಿದ್ವಿ ಇಲ್ಲಿ. ಈಗ ಹೊಟ್ಟೆ ಬಡ್ಕೊತಿದೆ. ಹೋಗಿ ಊಟ ಮಾಡ್ಬೇಕು ಫಸ್ಟು. ಏನು ತಿಂತೆ? ಏನೋ ತಿನ್ಕೊಂಡು ಹೋಗೋಣ, ಇಲ್ಲ ಒಟ್ಟಿಗೆ ಮನೆಗೆ ಹೋಗ್ಬಿಡೋಣ. ಊಟಕ್ಕೆ ಬಂದು ಅದು ಊಟ ತಗೊಂಡ್ರೆ ನಾವು ಪುರಿ ತಗೊಂಡಿದ್ದೀವಿ, ತಿನ್ಕೊಂಡು ಹೋಗೋದು. ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನೂ ಏನಾರು ಬೇರೆ ಕಡೆ ಯಾವ ಥರ ವಿಡಿಯೋ ಮಾಡ್ಬೋದು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾವು ಆ ಥರ ಮಾಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.